5 ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಒಂದು ಗುಣಿ ಬಿದ್ರು ಆತನ ಜವಾಬ್ದಾರಿ. ಈ 2 ರಸ್ತೆಗೆ 10 ಕೋಟಿ ತಂದಿದ್ದೀವಿ. 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ಇನ್ನು 10 ವರ್ಷದಲ್ಲಿ ಪೆರೇಸಂದ್ರನ ತಾಲೂಕು ಮಾಡ್ತಿರ್ತೀವಿ. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೂ 10 ವರ್ಷ ಅದಕ್ಕೆ ಯಾರು ರೋಡ್ ಹಾಕಿರ್ಲಿಲ್ಲ. ನಾನು ಗೆದ್ದಿದ ತಕ್ಷಣ 1 ಕಿಲೋಮೀಟರ್ ರೋಡ್ ಹಾಕಿಸ್ದೆ. ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಹಾಕಿಸ್ತಿದ್ದೆ ನಾನು. ಪಾಪ 10 ವರ್ಷದಿಂದ ಅವ್ರ ಮೇಲೆ ಕಾಳಜಿ ಇದ್ದಿದ್ರೆ ಒಂದು ರಸ್ತೆ ಹಾಕ್ಬೇಕಾಗಿತ್ತು. ನಿಮ್ ತೋಟಗಳಿಗೆ ಅನುಕೂಲ ಆಗೋದು, ಟ್ರ್ಯಾಕ್ಟರ್ ಹೋದ್ರೆ ಬೆಳೆಗೆ ಅನುಕೂಲ ಆಗೋದು. ಪೆರೇಸಂದ್ರಕ್ಕೆ 20-25 ವರ್ಷ ಆಗಿತ್ತಣ್ಣ ರೋಡ್ ಹಾಕಿ. ನಾನು ಆ ರೋಡು ಇನ್ನೂ ವೈಡ್ ಮಾಡಬೇಕಾಗಿತ್ತು. ಆ ಟೆಂಟ್ ಹತ್ರ ಇಲ್ಲ, ಬಡವ್ರ ಮನೆ ಒಡೆಯೋದು ಬೇಡ ಅಂತೇಳಿ ಯಾರಿಗೂ ತೊಂದರೆ ಆಗ್ದಂಗೆ ರೋಡ್ ಹಾಕಿ, ಒಳ್ಳೆ ಲೈಟ್ಸ್ ಹಾಕಿ, ಒಂದು 4 ಕೋಟಿ ರೂಪಾಯಿ ಕ್ರಾಸಿಂದ ಊರಿಗೆ ರೋಡ್ ಹಾಕ್ಸಿದೀನಿ. ಅದು ಸ್ವಲ್ಪ ಅದು ವೈಡ್ ಮಾಡೋದ ಬೇಡವಾ ಅನ್ನೋದಕ್ಕೆ ಒಂದು 6 ತಿಂಗಳು ಡಿಲೇ ಆಯ್ತು. ಆದ್ರೆ ನಮ್ಮೂರವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರದಲ್ಲಿ ಒಪ್ಪಿಸಿ ಮಾಡಿದೀನಿ. ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರ ನನ್ನ ಕ್ಷೇತ್ರದ ಬಾರ್ಡರ್ವರೆಗೂ, ಅಂದ್ರೆ ರೇಣಮಕ್ಕಳ್ಳಿ ಬಾರ್ಡರ್ವರೆಗೂ 5.5 ಕಿಲೋಮೀಟರ್ ಈ ರೋಡ್ 2 ಲೇಯರ್ ಆಗುತ್ತಣ್ಣ. ನನಗೆ ಮತ್ತೆ 5 ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಒಂದು ಗುಣಿ ಬಿದ್ರು ಆತನ ಜವಾಬ್ದಾರಿ. ಈ 2 ರಸ್ತೆಗೆ 10 ಕೋಟಿ ತಂದಿದ್ದೀವಿ. 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ಇನ್ನು 10 ವರ್ಷದಲ್ಲಿ ಪೆರೇಸಂದ್ರನ ತಾಲೂಕು ಮಾಡ್ತಿರ್ತೀವಿ. ಪೆರೇಸಂದ್ರನ ತಾಲೂಕು ಮಾಡಬೇಕು ಅನ್ನೋದೇ ನನ್ನ ಕನಸು. ತಾಲೂಕು ಮಾಡಕ್ಕೆ ಅದೊಂದು ಪ್ರೋಸೆಸ್ ಇರುತ್ತೆ. ఇంకో 10 ఏళ్ళకి పెరేసంద్రం తాలూకు చేస్తాను. మీ జమీన్లకు మంచి రేట్లు వస్తుంది. ಈಗ ಅಣ್ಣ, ನನಗೆ ನೀವು ನನ್ನನ್ನು 30 ವರ್ಷದಿಂದ ನೋಡಿದ್ದೀರಾ. ನನಗೆ ಇವತ್ತಿಗೂ ರಾಜಕಾರಣ ಗೊತ್ತಿಲ್ಲ. ಒಳ್ಳೇದು ಮಾಡ್ಕೊಂಡು ಹೋಗಿದ್ದೀನಿ. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೂ 10 ವರ್ಷ ಅದಕ್ಕೆ ಯಾರು ರೋಡ್ ಹಾಕಿರ್ಲಿಲ್ಲ. ನಾನು ಗೆದ್ದಿದ ತಕ್ಷಣ 1 ಕಿಲೋಮೀಟರ್ ರೋಡ್ ಹಾಕಿಸ್ದೆ. ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಹಾಕಿಸ್ತಿದ್ದೆ ನಾನು. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೆ ಊರಿಗೆ ರಸ್ತೆ ಹಾಕದೆ. ನೀವು ಯೋಚನೆ ಮಾಡಬೇಕು, ನನಗೆ ನಮ್ಮ ಜನ ಅಭಿವೃದ್ಧಿ ಆಗ್ಬೇಕು. ಅರೂರ್ ಪಕ್ಕದಲ್ಲಿ ಆವಲ್ನಾಗೇನಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಅಡಕಲ್ವರೆಗೂ 4ರಿಂದ 5 ಕಿಲೋಮೀಟರ್ ಇದೆ. ಇವತ್ತು ಆ ಭಾಗದ ಹಳ್ಳಿಗಳೆಲ್ಲ ಪಾಪ 10 ವರ್ಷದಿಂದ ಅವ್ರ ಮೇಲೆ ಕಾಳಜಿ ಇದ್ದಿದ್ರೆ ಒಂದು ರಸ್ತೆ ಹಾಕ್ಬೇಕಾಗಿತ್ತು. ನಿಮ್ ತೋಟಗಳಿಗೆ ಅನುಕೂಲ ಆಗೋದು, ಟ್ರ್ಯಾಕ್ಟರ್ ಹೋದ್ರೆ ಬೆಳೆಗೆ ಅನುಕೂಲ ಆಗೋದು. ಇವತ್ತು 4 ಕೋಟಿಗೆ ಎಸ್ಟಿಮೇಟ್ ಮಾಡಿದೀನಿ. 2-2.5 ಕೋಟಿಯಲ್ಲಿ ಆವಲ್ನಾಗೇನಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಅಡಕಲ್ವರೆಗೂ ರೋಡ್ ಇನ್ನೊಂದು 3-4 ತಿಂಗಳ ಕೆಲಸ ಸ್ಟಾರ್ಟ್ ಮಾಡ್ತೀನಿ.